ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈಗಂತೂ ಅವರೆಕಾಳು ಸೀಸನ್ ಶುರುವಾಗಿದೆ. ಅವರೆಕಾಳು ಹಾಕಿಬಿಟ್ಟು ಒಂದು ಪಲಾವ್ ರೆಸಿಪಿ ಮಾಡಿದ್ದೆ ಇವತ್ತು. ಸೂಪರಾಗಿ ಆಗಿತ್ತು, ಟೇಸ್ಟ್ ಮಾತ್ರ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ಬನ್ನಿ ಈ ಪಲಾವ್ನ ಹೇಗೆ ರುಚಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಒಂದು ಮಸಾಲೆ ರುಬ್ಕೊಳ್ಳೋಣ. ಇದಕ್ಕೆ 1 ಚಮಚ ಆಗಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ, 1 ಇಂಚು ಚಕ್ಕೆ, 3 ಏಲಕ್ಕಿ, 4 ಲವಂಗ, 1 ಚಮಚ ಜೀರಿಗೆ, ಹಾಗೆ ಒಂದು 5-6 ಕಾಳು ಮೆಣಸು ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ. ನಾನಿಲ್ಲಿ 2 ಲೋಟದಷ್ಟು ಅಂದರೆ 2 ಪಾವನಷ್ಟು ಅಳತೆಗೆ ತೋರಿಸ್ತಾ ಇದ್ದೀನಿ. ನೀವು ಯಾವ ಅಳತೆಯಲ್ಲಿ ಮಾಡ್ತೀರೋ ಅಷ್ಟಕ್ಕೆ ಮಸಾಲೆ ನೋಡ್ಕೊಂಡು ಹಾಕ್ಕೊಳ್ರಿ, ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ. ಇದಕ್ಕೆ ಖಾರಕ್ಕೆ ನಾನಿಲ್ಲಿ 6 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಪಲಾವ್ ಅಂದರೆ ಖಾರವಾಗಿದ್ದರೆ ತುಂಬ ರುಚಿ ಇರುತ್ತೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಮಸಾಲೆ ರುಬ್ಕೊತಾ ಇದ್ದೀನಿ ನಾನು, ಅದಕ್ಕೋಸ್ಕರ ತೆಂಗಿನ ತುರಿ ಹಾಕಿ, ಪುದೀನ ಇದ್ದರೆ ಸ್ವಲ್ಪ ಹಾಕ್ಕೊಳ್ರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ರಿ. ನನ್ನ ಹತ್ರ ಇರಲಿಲ್ಲ, ಹಾಕಿಲ್ಲ ಅಷ್ಟೇ. ಈಗ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರ್ತೀನಿ, ಪೇಸ್ಟ್ ಮಾಡ್ಕೊಂಡು ಇಟ್ಕೊತೀನಿ. ಈಗ ಒಂದು ಕುಕ್ಕರ್ಗೆ 2 ದೊಡ್ಡ ಚಮಚ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ 2 ಚಮಚ ಆಗಷ್ಟು ತುಪ್ಪವನ್ನು ಸಹ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕಿ ಪಲಾವ್ ಮಾಡಿದ್ರೆ ತುಂಬ ರುಚಿ ಇರುತ್ತೆ, ಘಮ ತುಂಬ ಚೆನ್ನಾಗಿರುತ್ತೆ. ಈಗ ಎಣ್ಣೆ ತುಪ್ಪ ಎರಡನ್ನೂ ಸ್ವಲ್ಪ ಕಾಯಬೇಕು. ಇದಕ್ಕೆ 2 ಪಲಾವ್ ಎಲೆಯನ್ನು ಹಾಕ್ತಾಯಿದ್ದೀನಿ ಮತ್ತು 1 ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀನಿ, ಮತ್ತು ಮೇಲೆ ಒಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ತರಕಾರಿಗಳನ್ನು ಹೆಚ್ಚಿ ಹಾಕ್ತಾಯಿದ್ದೀನಿ. ಇಲ್ಲಿ ಬೀನ್ಸು, ಕ್ಯಾರೆಟು, ನವಿಲುಕೋಸು ತೊಗೊಂಡಿದ್ದೀನಿ. ನೀವಿನ್ನೂ ಹೂಕೋಸು, ಆಲೂಗಡ್ಡೆ, ನಿಮ್ಗೆ ಇಷ್ಟವಾದ ತರಕಾರಿ ಹಾಕ್ಕೋಬೋದು. ಹಾಗೆ ಅವರೆಕಾಳನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಒಂದು 2-3 ಮುಷ್ಟಿ ಆಗಷ್ಟು ಅವರೆಕಾಳು ಹಾಕಿ ಪಲಾವ್ ಮಾಡಿದ್ರೆ ತುಂಬ ರುಚಿ ಇರುತ್ತೆ. ಬಟಾಣಿಯ ಬದಲಾಗಿ ನಾವು ಅವರೆಕಾಳನ್ನು ಬಳಸಿ ಪಲಾವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಒಂದು ಸ್ವಲ್ಪ ಪನ್ನೀರ್ ಇತ್ತು ಮನೆಯಲ್ಲಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಚಮಚ ಆಗಷ್ಟು ಅರಿಶಿಣದ ಪುಡಿ, ಹಾಗೆಯೇ 1 ಚಮಚ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಚಮಚ ಆಗಷ್ಟು ಧನಿಯಾ ಪುಡಿ. ಇದಿಷ್ಟು ಮಸಾಲೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಖಾರಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ವ, ಆದ್ರೂ ಸಹ ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ನಾನಿಲ್ಲಿ 1 ಚಮಚ ಆಗಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈಗ ಎಲ್ಲನೂ ಒಂದು ಸಲ ಕಲಿಸ್ಕೊಂಬಿಟ್ಟು ಇದಕ್ಕೆ 1 ಚಮಚ ಅಚ್ಚ ಖಾರದ ಪುಡಿ. ಇದು ಕಲರು ಚೆನ್ನಾಗಿ ಕೊಡುತ್ತೆ ಮತ್ತು ಟೇಸ್ಟ್ ಸಹ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ರುಬ್ಬಿರೋ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನಾನು ಏನೇನು ಎಲ್ಲ ತೋರಿಸಿದ್ನಲ್ಲ ರುಬ್ಬಿದ್ದು, ಕಾಯಿ ತುರಿ ಎಲ್ಲನೂ ಅದಿಷ್ಟೂ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಈ ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕಿರ್ತೀವಲ್ವ, ಅದೊಂದು ಸ್ವಲ್ಪ ಪರಿಮಳ ಬರೋ ತನಕನೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಜಿಡ್ಡು ಬಿಡ್ತಾ ಬರುತ್ತೆ, ಆವಾಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಈ ಥರ ಒಂದು ಸಲ ಮಾಡಿಕೊಂಡು ನೋಡಿರಿ ಸ್ನೇಹಿತರೆ, ತುಂಬ ರುಚಿ ಇರುತ್ತೆ. ಪಲಾವ್ಗಳು ಆವಾಗವಾಗ ಮಾಡ್ತಾ ಇರಬೇಕು. ದಿನನಿತ್ಯ ಒಂದೇ ಥರ ಬೇಳೆ ಸಾಂಬಾರು, ಹುಳಿ ಈ ಥರ ತೋವೆ ಬೇಜಾರಾಗುತ್ತಲ್ವ, ಅದಕ್ಕೋಸ್ಕರ ಇವತ್ತು ನಾನು ಪಲಾವ್ ಮಾಡಿದ್ದೆ. ನೋಡಿರಿ, ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಜಿಡ್ಡು ಬಿಡಲಿಕ್ಕೆ ಶುರುವಾಗುತ್ತೆ. ಆವಾಗ ನಾವು ತೊಳೆದಿರೋ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಲೋಟದಷ್ಟು ಅಕ್ಕಿ ತೊಗೊಂಡು ತೊಳೆದು ನೀರು ಹಾಕಿ ಮೆಜರ್ಮೆಂಟ್ ಮಾಡಿ ಇಟ್ಟಿದ್ದೆ. 1ಕ್ಕೆ 2 ಲೋಟದಷ್ಟು ನೀರು, 1 ಅಕ್ಕಿಗೆ 2 ಲೋಟ ನೀರು. 2 ಲೋಟ ಅಕ್ಕಿ ಹಾಕಿದ್ದೀನಿ, ಹಾಗಾಗಿ 4 ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ. ಸ್ವಲ್ಪ ಉದುರುದ್ರಾಗೇ ಇರಬೇಕು, ಪಲಾವ್ ತುಂಬ ಮೆತ್ತಗಾಗಬಾರ್ದು. ಅದಕ್ಕೋಸ್ಕರ ನಾನಿಲ್ಲಿ 1ಕ್ಕೆ 2 ಹಾಕಿದ್ದೀನಿ. ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಇದು ಹಳೆ ಅಕ್ಕಿ, ನಮ್ಮ ಮನೇಲಿ ತುಂಬ ನೀರು ಹಿಡಿಯುತ್ತೆ ಅಂತ ನಾನು ಈ ರೀತಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಅಕ್ಕಿ ಇದೆಯೋ ನೋಡ್ಕೊಂಡು ಮಾಡಿರಿ. ಬಾಸುಮತಿ ಅಕ್ಕಿಯಲ್ಲೂ ಮಾಡ್ಬೋದು, ನಾನು ಅದನ್ನು ಅಷ್ಟೊಂದು ಬಳಸೋದಿಲ್ಲ ಸ್ನೇಹಿತರೆ, ತರೋದಿಲ್ಲ ನಾನು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಕುದಿ ಬರಬೇಕು. ಈ ರೀತಿ ಮಧ್ಯದಲ್ಲಿ ಕುದಿಯೋದಕ್ಕೆ ಶುರುವಾಯಿತು ಅಂದರೆ ತುಂಬ ರುಚಿಯಾಗಿ ಆಗುತ್ತೆ ಪಲಾವ್ ಅಂತ ಹೇಳ್ತಾರೆ. ನೋಡಿರಿ, ಈಗ ಸ್ವಲ್ಪ ನಿಂಬೆಹಣ್ಣಿನ ರಸ ಅಂದರೆ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಮಗೆ ಪಲಾವ್ಗೆ. ಇದಕ್ಕೆ ಮೊಸರು ಬಜ್ಜಿ ಏನೂ ಬೇಕಾಗೋದಿಲ್ಲ, ಅಷ್ಟು ರುಚಿ ಇರುತ್ತೆ. ಆದರೂ ಸಹ ಸೈಡಿಗೆ ಒಂದು ಮೊಸರು ಬಜ್ಜಿ ತೋರಿಸ್ತೀನಿ ನಿಮಗೆ. ಹೀಗೆ ಎಲ್ಲನೂ ಒಟ್ಟಿಗೆ ಕಲಿಸ್ಕೊಂಡು ಒಂದು ಸ್ವಲ್ಪ ಕುದಿ ಬಂದ ತಕ್ಷಣ ಕುಕ್ಕರನ್ನು ಕ್ಲೋಸ್ ಮಾಡಿಕೊಂಡು ಬರೀ 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಉದುರಾಗಿ ಪಲಾವ್ ರೆಡಿ ಆಗುತ್ತೆ. ಈಗ ಇದಕ್ಕೊಂದು ಮೊಸರು ಬಜ್ಜಿಯನ್ನು ತೋರಿಸ್ತಾ ಇದ್ದೀನಿ. ಹಿಂದೆ ಒಂದು ಸಲ ತೋರಿಸಿದ್ದೆ ನಿಮಗೆ. ನೋಡಿ, ಟೊಮೆಟೊ ಚೆನ್ನಾಗಿ ಬತ್ತಿಸ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ
ಒಂದು ಬಾಣಲಿ ಇಟ್ಕೊಂಡು ಬತ್ತಿಸ್ಕೊಳ್ಳೋದು ಅಂತೀವಿ, ನೀವು ಫ್ರೈ ಮಾಡೋದು ಅಂತೀರೋ ಏನಂತೀರೋ. ಹೆಚ್ಕೊಳ್ಳೋದಲ್ಲ, ಹಾಗೆ ಹಿಡಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಮೊಸರು ಹಾಕ್ಕೊಳ್ಳೋದು, ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋದು, ರುಚಿ ಚೆನ್ನಾಗಿರುತ್ತೆ ಅಂತ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಮೊಸರು ಬಜ್ಜಿ ಸೂಪರಾಗಿರುತ್ತೆ. ಪಲಾವ್ಗಂತೂ ಒಳ್ಳೆ ಕಾಂಬಿನೇಷನ್. ನೀವು ಸೌತೆಕಾಯಿದು ಮಾಡಿದ್ರೆ ಅಷ್ಟೊಂದು ರುಚಿ ಅನಿಸೋದಿಲ್ಲ. ಮತ್ತು ಈರುಳ್ಳಿ ತಿನ್ನೋರು ಈರುಳ್ಳಿ ಮೊಸರು ಬಜ್ಜಿನೂ ಮಾಡ್ಕೋಬೋದು. ನಾವು ತಿನ್ನಲ್ಲಲ್ವ, ಅದಕ್ಕೋಸ್ಕರ ಇದನ್ನೇ ನಾನು ಯಾವಾಗಲೂ ಪಲಾವ್ ಮಾಡಿದಾಗೆಲ್ಲ ಇದನ್ನೇ ಮಾಡ್ತೀನಿ. ಈಗ ನೋಡಿರಿ, ಪಲಾವ್ ರೆಡಿ ಆಗಿದೆ. ಹೇಗಾಗಿದೆ ನೋಡೋಣ. ಆಹಾ, ಎಷ್ಟು ಚೆನ್ನಾಗಾಗಿತ್ತು ಸ್ನೇಹಿತರೆ, ತುಂಬ ಟೇಸ್ಟ್ ಆಗಿತ್ತು. ನೀವು ಸಹ ಟ್ರೈ ಮಾಡಿರಿ. ಮಧ್ಯದಲ್ಲಿ ಪನ್ನೀರ್ ಸಿಗ್ತಾ ಇರುತ್ತೆ. ಅವರೆಕಾಳು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ. ನಮಸ್ಕಾರ.